ನಿರುದ್ಯೋಗಿ ಯುವಕರನ್ನ ಜಿರಳೆಗಳಂತೆ ಕಾಣುವ ಸಾಮಾಜಿಕ ಮನಸ್ಥಿತಿ ಹಾಗೂ ಪರಿಸ್ಥಿತಿಯ ವಿರುದ್ಧ ಹುಟ್ಟಿದ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಮತ್ತೆ ಸುದ್ದಿಯಲ್ಲಿದೆ. ಈ ಆನ್ಲೈನ್ ಚಳವಳಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಲಕ್ಷಾಂತರ ಯುವಜನರ ಗಮನ ಸೆಳೆದಿರುವುದನ್ನು ನೀವು ಗಮನಿಸಿರ್ತೀರಿ. ಅಮೆರಿಕಾದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಭಾರತೀಯ ಮೂಲದ ಅಭಿಜಿತ್ ದೀಪ್ಗೆ ಈ ಚಳವಳಿಯನ್ನ ಹುಟ್ಟು ಹಾಕಿದ ಯುವಜನತೆ ಎದುರಿಸ್ತಾ ಇರುವಂತಹ ನಿರುದ್ಯೋಗ, ಪರೀಕ್ಷಾ ಅಕ್ರಮಗಳು ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವುದಕ್ಕಾಗಿ ಅಭಿಜಿತ್ ದೀಪ್ಗೆ ಕೆಲ ದಿನಗಳ ಹಿಂದೆ ಭಾರತಕ್ಕೆ ಮರಳಿ ಬಂದಿದ್ದಾರೆ. ಈಗಾಗಲೇ ಹೇಳದಂತಹ ಸಮಸ್ಯೆಗಳ ವಿರುದ್ಧ ದೆಹಲಿಯ ಜಂತರ್ ಮಂತರ್ನಲ್ಲಿ ದೀಪ್ಗೆ ನೇತೃತ್ವದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಮೊದಲ ಬಾರಿಗೆ ಪ್ರತಿಭಟನೆಯನ್ನ ನಡೆಸಿದೆ. ಪ್ರತಿಭಟನೆಯ ವೇಳೆ ಪ್ರಮುಖವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಲಾಗಿದೆ. ಅಗತ್ಯವಿದ್ರೆ ದೇಶಾದ್ಯಂತ ಮತ್ತಷ್ಟು ಪ್ರತಿಭಟನೆಗಳನ್ನ ನಡೆಸುವುದಾಗಿಯೂ ದೀಪ್ಗೆ ಈ ವೇಳೆ ಘೋಷಣೆ ಮಾಡಿದ್ದಾರೆ. ಆದರೆ ಸಿಜೆಪಿ ಪ್ರತಿಭಟನೆಯ ನಂತರ ಹಲವು ಪ್ರಶ್ನೆಗಳು ಕೂಡ ಕೇಳಿ ಬಂದಿದ್ದಾವೆ. ಒಂದೆಡೆ ಬಿಜೆಪಿ ಇದನ್ನ ತನ್ನ ವಿರುದ್ಧದ ರಾಜಕೀಯ ಪಿತೂರಿ ಅಂತಿದ್ರೆ, ಇನ್ನೊಂದೆಡೆ ಜನರ ದಿಕ್ಕು ತಪ್ಪಿಸೋಕೆ ಬಿಜೆಪಿಯೇ ಈ ಚಳುವಳಿಯನ್ನ ಹುಟ್ಟು ಹಾಕಿದೆ ಅನ್ನೋ ವಾದ ಕೂಡ ಕೇಳಿ ಬರ್ತಿದೆ. ಸಾಮಾನ್ಯವಾಗಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ವಿರುದ್ಧದ ಚಳವಳಿಗಳನ್ನ ಮುಲಾಜಿಲ್ಲದೆ ಹತ್ತಿಕ್ಕುತ್ತದೆ ಅನ್ನೋ ಆರೋಪಗಳಿವೆ. ಹೋರಾಟಗಾರರನ್ನ ದೇಶದ್ರೋಹಿಗಳು, ಅರ್ಬನ್ ನಕ್ಸಲ್ಸ್, ವಿದೇಶಿ ಏಜೆಂಟ್ರು ಅಂತ ಬಿಜೆಪಿಗರು ಹೀಗಳೆಯುವ ರೂಢಿಯೂ ಇದೆ. ಇಂತಹ ಸಂದರ್ಭದಲ್ಲಿ ವಿದೇಶದಲ್ಲಿದ್ದುಕೊಂಡೇ ಕಾಕ್ರೋಚ್ ಚಳವಳಿ ಹುಟ್ಟು ಹಾಕಿದ ಅಭಿಜಿತ್ ದೀಪ್ಗೆ ನೇತೃತ್ವದ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಸರಾಗ ಅವಕಾಶ ಮಾಡಿಕೊಟ್ಟಿರೋದು ಅನುಮಾನಗಳಿಗೆ ಕಾರಣವಾಗಿದೆ. ದೀಪ್ಗೆಗೆ ನಿಜಕ್ಕೂ ಭೌತಿಕವಾಗಿ ಇರಬಹುದಾದ ಜನಬೆಂಬಲವನ್ನ ಅರಿಯೋ ಸಲುವಾಗಿಯೇ ಬಿಜೆಪಿ ಪ್ರತಿಭಟನೆಗೆ ಅನುಮತಿಸಿದ್ದು, ಇದನ್ನ ತಿಳಿದ ನಂತರವಷ್ಟೇ ತನ್ನ ಕಾರ್ಯತಂತ್ರವನ್ನ ರೂಪಿಸೋಕೆ ಅದು ಯೋಚಿಸ್ತಾ ಇರಬಹುದು ಅಂತಾನೂ ತರ್ಕಿಸಲಾಗ್ತಾ ಇದೆ. ಬಾಂಗ್ಲಾ ಮತ್ತು ನೇಪಾಳದ ಜನ್ಸಿ ಪ್ರತಿಭಟನೆಗಳು ಅಲ್ಲಿನ ಸರ್ಕಾರಗಳನ್ನೇ ಕದಡಿದವು. ಭಾರತದಲ್ಲೂ ಅಂತಹ ಯುವ ಆಂದೋಲನ ಹುಟ್ಟುವ ಸಾಧ್ಯತೆಯನ್ನ ಮುಂಚಿತವಾಗಿಯೇ ನಿಯಂತ್ರಿಸೋಕೆ ಈ ಚಳವಳಿಯನ್ನ ಕೇಂದ್ರ ಸರ್ಕಾರದ ಪರವಿರುವ ಹಿತಾಸಕ್ತ ಸಮೂಹಗಳು ತಾವೇ ರೂಪಿಸಿ ಹಾದಿ ತಪ್ಪಿಸ್ತಾ ಇರಬಹುದು ಎಂಬ ಪ್ರಶ್ನೆ ಕೂಡ ಇದೇ ವೇಳೆ ಮತ್ತೊಂದು ವಲಯದಿಂದ ಕೇಳಿಬರ್ತಿದ್ದಾವೆ. ಈ ನಡುವೆ ಕಾಂಗ್ರೆಸ್ನ ಯುವ ಘಟಕ ಸಹ ಸಿಜೆಪಿಯ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದೆ. ನೀಟ್ ವಿರುದ್ಧದ ಆಂದೋಲನದಲ್ಲಿ ಎದೆ ಸೆಡಿಸಿ ಬೀದಿಯಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ದು, ಪೆಟ್ಟು ತಿಂದದ್ದು, ಕೇಂದ್ರಕ್ಕೆ ಬಿಸಿ ಮುಟ್ಟಿಸಿದ್ದು ಕಾಂಗ್ರೆಸ್ ಯುವ ಘಟಕ, ವಿದ್ಯಾರ್ಥಿ ಘಟಕಗಳ ಸದಸ್ಯರೇ ಹೊರತು ಆನ್ಲೈನ್ ಜಿರಳೆಗಳಲ್ಲ ಅಂತ ಅದರ ಮುಖಂಡರು ಹೇಳ್ತಿದ್ದಾರೆ. ಅದೇನೇ ಇರಲಿ, ಈ ಎಲ್ಲಾ ಟೀಕೆಗಳ ನಡುವೆಯೂ ವ್ಯಾಪಕವಾಗಿ ಭಾರತದ ಯುವ ಜನತೆಯ ಆಕ್ರೋಶವನ್ನ ತೆರೆದಿಟ್ಟ ಈ ಆನ್ಲೈನ್ ಸುನಾಮಿಯನ್ನ ಸುಲಭಕ್ಕೆ ತಳ್ಳಿ ಹಾಕುವುದು ಕಷ್ಟವೇ. ಹಾಗೆ ಮಾಡುವುದು ಕೂಡ ಭವಿಷ್ಯದ ಜನಾಂದೋಲನದ ಸಾಧ್ಯತೆಗಳ ಮೇಲೆ ಪರಿಣಾಮ ಬೀರಬಲ್ಲದು. ಅಲ್ಲದೆ ಚಳವಳಿ ಹಾಗೂ ಅಭಿವ್ಯಕ್ತಿಯ ಸ್ವರೂಪಗಳು ಬದಲಾಗಿರುವಂತಹ ಇಂದಿನ ಸಂದರ್ಭದಲ್ಲಿ ನೈಜ ಚಿತ್ರಣವನ್ನ ನೀಡದೆ ಹೋಗಬಹುದು. ಕಾಕ್ರೋಚ್ ಚಳವಳಿಯ ನೈಜ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನ ಕಾಲವೇ ಪರೀಕ್ಷಿಸಲಿದೆ. ಕಾಳು ಮತ್ತು ಜೊಳ್ಳನ್ನ ಅಂತಿಮವಾಗಿ ಬೇರ್ಪಡಿಸುವುದು ಸಮಯವೇ ಆಗಿದೆ.